ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ನೀವು ನೆನ್ನೆ ವ್ಲಾಗ್ ನೋಡ್ದಂಗೆ ನೆನ್ನೆ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕಾರ್ ಡೆಕೋರ್ಗೆ ಹೋಗಿ ಕಾರ್ನ ಡೆಕೋರ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಕಾರಲ್ಲಿ ಡೆಕೋರ್ ಆಗ್ತಾ ಇದೆ, ನಾವು ಕಾರ್ ಡೆಕೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಮನೆ ಹತ್ರ ಇಂಪಾರ್ಟೆಂಟ್ ಕೆಲಸಗಳಿದೆ ಮದುವೆ ಆದಮೇಲೆ. ಸೊ ಎಸ್, ಬನ್ನಿ ಮದುವೆಗೆ ರೆಡಿಯಾಗಿ ಒಂದೇ ಸಲ ಸಿಗುವ ಸಂಜೆ ಮೇಲೆ. ಚಲೋ ಒಂದು ಲಾಸ್ಟ್ ಟೈಮ್ ಮನೆ ಮಗಳು. ಸೊ ಈಗ ನಮ್ಮ ಅಕ್ಕ ಅವ್ರನ್ನ ಚೌಲ್ಟ್ರಿಗೆ ಕಳಿಸ್ತಾ ಇದ್ದೀವಿ. ನಾವು ಇನ್ನೂ 2 ಕಾರ್ ಜೊತೆ ಹೋಗ್ಬೇಕು, ಇವ್ರು ನಮಗಿಂತ ಮುಂಚೆ ಹೋಗಿರ್ತಾರೆ. ಸೊ ಸಿ ಯು ಇನ್ ದ ಈವ್ನಿಂಗ್. ಓಕೆ. 2 hours later. ಯಾರು ನಾನು ಬಿಡ್ಬೇಕಾ? ನಾನು ಬಿಡ್ಬೇಕಾ? ಎಲ್ಲ ಕೆಲಸ ನನಗೆ ಹೇಳ್ತೀರಾ ಯಾವಾಗಲೂ. ನೋಡಿ ನಮ್ಮ ದೊಡ್ಡಪ್ಪ ಹೀರೋ ಆಗ್ಬಿಟ್ಟಿದ್ದಾರೆ. ನಮ್ಮಮ್ಮ 7:30 ಬರ್ಬೇಕೇನೋ ಶಾಸ್ತ್ರ ದೇವ್ರ ಧರ್ಮಸ್ಥಳದಲ್ಲಿ ಬಂದೆ. ಸೊ ಬನ್ನಿ, ಈಗ 500 ಬಿಟ್ಬಿಟ್ಟು ನೆಕ್ಸ್ಟ್ ಏನೇನು ಮಾಡಬೇಕು, ನಮ್ಗೆ ಇನ್ನೂ ಏನೇನು ಬೇಜಾನ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಬ್ರದರ್. ಸೊ ಬನ್ನಿ ಹೋಗಿ ಅದನ್ನೆಲ್ಲ. ಸಿರಿ ಐ ಸಿರಿ, ಯಾರು ನಾನು ಪಪ್ಪಿ ಕೊಡು ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ. ಈ ರಿಸೆಪ್ಷನ್ ಲಾಗ್ ಬರೀ ನಾನು ಓಡಾಡೋದೇ ಆಗ್ಬಿಡುತ್ತೆ. ಹೊರಗಡೆ ತೋರ್ಸೋಣ ಅಂದರೆ ಸೌಂಡು, ನಾನು ಮಾತಾಡೋದು ಯೂಸ್ ಇಲ್ಲ, ನಾನು ಮಾತಾಡೋದು ನಿಮ್ಗೆ ಕೇಳಿಸೋದು ಇಲ್ಲ. ಹೊರಗಡೆ ಅಂದರೆ ಬರೀ ಹೊರಗಡೆನೆ, ಬರೀ ಕಾರು ಇದೇ ಆಗ್ಬಿಟ್ಟಿದೆ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಈ ವ್ಲಾಗ್ನ ರಿಸೆಪ್ಷನ್ನ ಮತ್ತು ಧಾರೆ ಮುಹೂರ್ತ ಬೆಳಗ್ಗೆ ಏನಿರುತ್ತೆ ಅದನ್ನೆರಡು ಮರ್ಜ್ ಮಾಡಿ ಹಾಕ್ಬಿಡ್ತೀನಿ. ಸೊ ಯು ಗೈಸ್ ಡೋಂಟ್ ಗೆಟ್ ಬೋರ್ಡ್. ವಾಟ್ಸಪ್ ಗೈಸ್, ಫೋಟೋಶೂಟ್ ಕೆಲಸ ಮಾಡಿ ಅಂದರೆ ಒಬ್ಬರು ಮಾಡಲ್ಲ. ಏನ್ ಮಾಡ್ತಿದ್ಯಾ? ನನ್ನ ಮೇಲೆ ಆಣೆ ಮಾಡಿ ಬೆಳಗ್ಗೆ ಒಂದು ಕೆಲಸ ಮಾಡಿಲ್ಲ. ನಾನೊಂದು ನೋಡ್ಲಿಲ್ಲ, ಕಾರ್ ಓಡ್ಸೋದ್ ಬಿಟ್ಟು. Emotional damage. ಏನೇನೋ ತೆಗ್ದಾಕ್ಬಿಟ್ಟ ಎಲ್ಲ. 7 ಕಿಲೋ ಮನೆ ಪೋಚರ ಕೊಡ್ತಾ ಇದ್ರು. ಕೊಡಿಯತ್ತೆ ಹುಡುಗಿ ಬೇರೆ ಬಂದಿಲ್ಲ, ಎಲ್ಲ ಟೆನ್ಷನ್ ಅಲ್ಲ ಅವ್ರೆ. ಯಾರು ಹುಡುಗಿ? ನಾನು ನಂದು ಯಾವ್ದು ಹುಡುಗಿ ಅಂತ ಇದ್ದೆ ಅನ್ಕೋಬಿಟ್ಟೆ. A few moments later. Come on. The next day. ಸೊ ನೆನ್ನೆಲ್ಲ ಬಸ್ ಔಟ್ ಆಗ್ಬಿಟ್ಟಿದ್ವಿ. ಎಲ್ಲರೂ ಡ್ಯಾನ್ಸ್ ಮಾಡಿ ಅರ್ಶಿನ ಶಾಸ್ತ್ರ ಮಾಡಿ ಬಳೆ ಶಾಸ್ತ್ರ ಮಾಡಿಸೋಲ್ಲ. ಆಲ್ಮೋಸ್ಟು 3 o'clock ಆಗ್ಬಿಟ್ಟಿತ್ತು. ಪಾಚ್ಕೊಂಡು ಈಗ ಥಟ್ಟಂತ ಎದ್ದಿದ್ದೀವಿ. ಮತ್ತೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಪೂಜಾರಿಯನ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅದೇ ಕಾರು, ಅದೇ ರೋಡು, ಅದೇ ನಾನು. ಮದುವೆಯಲ್ಲಿ ಬರೀ ಓಡಾಡೋದೇ ಆಗ್ಬಿಟ್ಟಿದೆ. ಸೊ ಈಗ ಪೂಜಾರಿನ ಕರ್ಕೊಂಡು ನಮ್ಮ ಬಾವನ ಹತ್ರ ಕರ್ಕೊಂಡು ಹೋಗ್ಬೇಕು. ಕಾಶಿ ಶಾಸ್ತ್ರ ಮಾಡಿಸ್ತಾರಂತಲ್ಲ, ಏನೋ ಶಾಸ್ತ್ರ ಹೆಸರು ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಮುಂಚೆ ನಿಂತು ನನ್ನ ಮದುವೆ ಮಾಡ್ತಿದ್ದೆ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನೀಗ ದೇವನಹಳ್ಳಿ ನೆಲಮಂಗಲ ಎಕ್ಸ್ಪ್ರೆಸ್ ಹೈವೇಲಿ ಇದ್ದೀನಿ. ನಮ್ಮ ಅಕ್ಕನ ಮದುವೆ ಐತಲ್ಲ, ಅವ್ರಿಗೆ ನೆರವಿ ಇದೆ ಇವತ್ತು. ಸೊ ಆನ್ ದ ವೇ ಈಗ ಟೀ ಬ್ರೇಕ್ ಕಾರ್ ನಿಲ್ಸಿದ್ದೀವಿ. ಬಿಸಿಲಿಗೆ ಯಪ್ಪ ಕಣ್ಣು ಬಿಡೋಕ್ಕಾಗ್ತಾ, ಗ್ಲಾಸ್ ತೆಗೆದ್ರೆ ಕಣ್ಣೆಲ್ಲ ಚುಚ್ದಂಗೆ ಆಗ್ತಾಯಿದೆ.
ಸೊ ನಮ್ಮಮ್ಮ ನಮ್ಮ ಅಕ್ಕ ಅಂಕಲ್ ಎಲ್ಲ ಅಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಸೊ ಈಗ ಪಿಟ್ ಸ್ಟಾಪ್ಗೆ ಹಾಕಿದ್ವಲ್ಲ, ಸೊ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಎಸ್, ಈಗ ಇಲ್ಲಿ ಕಾಫಿ ಕುಡ್ಕೊಂಡು ಡೈರೆಕ್ಟ್ ಇಲ್ಲಿಂದ ಸ್ಪಾಟ್ಗೆ ಹೋಗೋಣ. ಸ್ಪಾಟ್ಗೆ ಹೋಗಿ ಸಿಗೋಣ ಬನ್ನಿ. ಬೆಂಗಳೂರಿಂದ 120 ಕಿಲೋಮೀಟರ್ಸ್ ದೂರ ಇದೆ ನಮ್ಮ ನೆರ್ವಿ ಜಾಗ. ಸರಿ, ಈಗ ನಿದ್ದೆ ಗೆದ್ದಿದೆ ಪಾಪು. ಸಿರಿ ಹಾಯ್ ಮಾಡಮ್ಮ. ಸೊ ಅಲ್ಲಿಂದ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೆರ್ವಿ ಕೆಳಗಡೆ ಆಗ್ತಿದೆ, ದೇವಸ್ಥಾನ ಹತ್ರ ಬಂದಿದ್ದೀವಿ. ವ್ಯೂ ನೋಡ್ರಿ ಇಲ್ಲಿ, ಬೇಗ ಬನ್ರಿ ಯಾರು. ಚೆನ್ನಾಗೈತಲ್ಲ ವ್ಯೂ, ಚೆನ್ನಾಗೈತೆ. ಗ್ರೀನು ಆಮೇಲೆ ಚೆನ್ನಾಗೈತೆ ನೋಡಕ್ಕೆ. ಚೆನ್ನಾಗೈತೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಬರೋಣ. ನರಸಿಂಹ ಫೋಟೋ ತಗೋತಾ ಇದೆಯಾ? ಚೆನ್ನಾಗೈತಲ್ಲ ಜಾಗ. ಹಾಂ, ಬೈಕರ್ಸ್ಗೆ ಒಳ್ಳೆ ಜಾಗ ಇದು. ಸಿಕ್ಕಾಪಟ್ಟೆ ಕರುಸೈತೆ. ಅಲ್ಲಿ ಕಾಣಿಸ್ತಾ ಇದೆಯಾ ರೋಡು? ಕರುಸೈತೆ. ಬೈಕಲ್ಲಿ ಬಂದರೆ ಮಸ್ತಾಗಿ ಬರ್ಬೋದು. ಅಲ್ಲಿದೆ ಮೇನ್ ರೋಡ್. ಅವ್ರದ್ದೇ ಚೆನ್ನಾಗಿದೆ. ಈಗ ಚೆನ್ನಾಗಿ ಊಟ ಮಾಡಿಕೊಂಡು ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಮತ್ತೆ ವಾಪಸ್ ಟು ಬ್ಯಾಂಗ್ಳೂರು. ಟ್ರಾವೆಲಿಂಗ್ ಸ್ವಲ್ಪ ಟ್ರಾವೆಲಿಂಗ್ ಖುಷಿ ಪಡೋರು ಆರಾಮಾಗಿ ಮಾಡಿ ಬರ್ಬೋದು. ದೂರನೇ 120 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಕುಣಿತು ಬಾರೆ ಒಲಿದು ಬಾರೆ. ಬಿಸಿಲಿಗೆ ಅನ್ನ ರಸಮ್ ನೀವು ಆಸಮ್. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಚೆನ್ನಾಗೈತಾ? ಚಿಕನ್ ಫ್ರೈ ಹಾಂ, ಚಿಕನ್ ಫ್ರೈ ಅಂದ್ರೆ ಮಾವ ಸಕತ್ತ. ಎಲ್ಲ ಚಿಕನ್ ಫ್ರೈ. ನಾನು ಚಿಲ್ಲಿ ಚಿಕನ್ ಅನ್ಕೊಂಡೆ. ಚಿಕನ್ ಮಸ್ತಾಗಿ ಮಾಡಿದಾರೆ ಮಾವ. ಮಟನ್ ತಿನ್ಬಿಟ್ಟು ಜಾಸ್ತಿ ರೊಕ್ಕ ಮಾಡ್ತಾವ. ಮಟನ್ ತಿನ್ಬಿಟ್ಟು ಏನೋ ಗೊತ್ತಿರೋದ್ರ ಆಟ ಆಡ್ತಾ ಇದ್ದಾರೆ. ನಾ ಮಟನ್ ತಿಂದಿಲ್ಲ, ನಾನು ತಿನ್ನೋದು ಇಲ್ಲ. ಹೌದಾ? ನಾನು ಫಿಶ್ ಕಬಾಬ್ನು ಚಿಕನ್ ಕಬಾಬ್ ಅಂತ ತಿಂತೀನಿ. ಪ್ರಸಾದ ಅಂದ್ಬಿಟ್ಟು ತಿನ್ಸಿ ಜಾಸ್ತಿ ಕೇಳ್ರಿ. ನಾನೇನು ತಿಂದಿಲ್ಲಪ್ಪ, ಸುಳ್ಳದು. ತಿನ್ಕೊಂಡು ಬನ್ನಿ. ಈಗ ಮಾಡಕ್ಕೆ ಏನು ಕೆಲಸ ಇಲ್ಲ ಈ ಬಿಸಿಲಲ್ಲಿ. ನನಗಿಂತ ಮುಂಚೆ ಬೇಗ ಬಸ್ ನೀರಿಲ್ಲ ಅಲ್ಲಿ ತಗೋಬತ್ತಿಲ್ಲ ಕೇಸಲ್ಲಿ. ನಮಗಿಂತ ಮುಂಚೆ ಬೇಗ ಬಸ್ ಬಂದ್ಬಿಟ್ಟು ಊಟ ಗೀಟ ಎಲ್ಲ ಮಾಡ್ಕೊಂಡು ಬಸ್ ಹತ್ತ ಹೋಯ್ತವ್ರೆ. ಇವ್ರದೇ ಪುಣ್ಯ ಜೀವನ. ಏನೋ ಓಡಾಡಂಗಿಲ್ಲ, ಏನಿಲ್ಲ. ಮದ್ವೆನಾ ಊಟನಾ ಬಂದ್ವಾ ಮಗ. ನಾನು ಓಡಿಸೋದು ಇದ್ದಿಂದ ಬಸ್. ಆಯ್ತಾ ಊಟ? ಅತ್ತೆ ಆಯ್ತಾ ಊಟ? ಬಾಯ್ ಅತ್ತೆ. ನೀನೇನು ಇನ್ನೊಂದ್ಸಲ ನೀನೇನಾರ ಜೋಗಿ ದೊಡ್ಡಿಲ್ ಕಾಣಿಸ್ಕೊಬಿಟ್ಟು ನೀನು ನೀರ್ ಬಾಟ್ಲು ಕೇಳ್ದವನ್ನ ಬರಲಿ ಏನು ಕೇಳಿ ಅಲ್ಲ ಹಾಕಿ ಮಾನ ಮರ್ಯಾದಿ ಯಾರು ಹಾಕ್ಬಿಡ ಅಂತಾರ ಅವಂದೇ ಹಾಕೋದು. ಬಾಯ್ ಅತ್ತೆ. ಕಣೆ ಪಪ್ಪಿ ಕೊಡ್ಬೇಕು. ಸೊ ಎಲ್ಲ ಊಟ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಫ್ಯಾಮಿಲಿಯವರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಹೊರಡಕ್ಕೆ. ನಮ್ಮ ಅಕ್ಕ ಇಲ್ಲಿ ಮಗುಗೆ ತಲೆ ಬಾಚ್ತಾ ಇದ್ದಾಳೆ. ಸೊ ಪ್ಲ್ಯಾನ್ ಏನು ಅಂದರೆ ಇಲ್ಲಿಂದ ಎಲ್ಲಿಗೆ ಹೋಗಕ್ಕೆ ಹೇಳಿದ್ದು? ಚುಂಚನಗಿರಿಗ. ಚುಂಚನಗಿರಿ ಟೆಂಪಲ್ಗೆ ಹೋಗ್ಬಿಟ್ಟು ಹಂಗೆ ರಾಮನಗರ ಹೋಗೋಣ. ರಾಮನಗರದಿಂದ ಬ್ಯಾಂಗ್ಳೂರು ಮತ್ತೆ ಬಳಸ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಅಕ್ಕವರ ತಂದೆಯವರು. ಸೊ ಈಗ ಬಳಸ್ಕೊಂಡು ಕಾರಲ್ಲಿ ಊಟ ಆಗಿದೆ, ಹೋಗಬೇಕು. ನಾವು ಹೋಗೋ ಅಷ್ಟರಲ್ಲಿ ತಿಂದಿರೋದೆಲ್ಲ ಅರ್ಗೋಗಿರುತ್ತೆ. ಅದಾದ್ಮೇಲೆ ತಾನೇ ಅರ್ಗಕ್ಕೆ ಚೆನ್ನಾಗಿ ತಿನ್ಲು, ಸುಳ್ಳು ಹೇಳ್ತಾವಳೆ, ಸರಿಯಾಗಿ ತಿನ್ಲು. ಮುದ್ದೆ ಒಂಚೂರಾದ್ರೂ ಮುಟ್ಟಿದ್ನಾ? ಮುದ್ದೆ ಹಾಕಿಸ್ಕೊಂಡವಳೆ, ಒಂಚೂರು ಮುಟ್ಟೆ ಇಲ್ಲ. ಏನ್ ಗೊತ್ತಾ, ತಿನ್ನಕ್ ಹೊಟ್ಟೆ ಹಸಿತೈತೆ, ಬಟ್ ಶೆಕೆಗೆ ತಿನ್ನಕ್ಕಾಗಿಲ್ಲ. ಹೌದು, ನಾವು ಬೆಂಗಳೂರಿಂದ 120 ಕಿಲೋಮೀಟರ್ ಬಂದಿದ್ದೀವಿ, ಅಷ್ಟು ಶೆಕೆ ಆಗಿಲ್ಲ. ಬಟ್ ಊಟಕ್ಕೆ ಅಂತ ಕುತ್ಕೊಂಡು 2 ನಿಮಿಷಕ್ಕೆ ಮೈಯಲ್ಲಿ ಬಾಯಿಯಲ್ಲಿ ಎಲ್ಲ ಕಡೆ ನೀರು ಸುರಿದ್ಬಿಟ್ಟು ಶೆಕೆ ಇದ್ರೆ ತಿಂದಿಲ್ಲ ನಾನು. ಸೊ ಎಸ್ ನಾವು ಇದ್ದಾಳೆ ಇಲ್ಲಿ. ಸರಿ, ಡಿಕ್ಕಿ ಕ್ಲೋಸ್, ಡಿಕ್ಕಿ ಕ್ಲೋಸ್. ಇಲ್ಲ ಇರ್ತೀಯಾ? ಇರಲ್ವಾ? ಯಾಕಿರಲ್ಲ? ನೀನ್ ಬಾ ಅಂತೆ. ಸುಮ್ಮನೆ ಅಂದು. ಸೊ ಲೆಟ್ಸ್ ಗೋ. A few moments later. ಬಾಯ್ ಬಾಯ್. ಸೊ ಅಲ್ಲಿಂದ ಡೈರೆಕ್ಟ್ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹುಡುಗರ ಜೊತೆ ಈ ಥರ ಆಟ ಆಡಿಸ್ಕೊಂಡು ಅವ್ರನ್ನೆಲ್ಲ
ಈಗ ಚುಂಚನಗಿರಿಯಿಂದ ಆಚೆ ಹೋಗ್ತಿದ್ವಿ. ಮೇ ಬಿ ಇಲ್ಲಿಂದ ರಾಮನಗರಕ್ಕೆ ಹೋಗ್ತೀವಿ ಡೈರೆಕ್ಟ್, ಬೇರೆ ಎಲ್ಲೂ ಹೋಗಲ್ಲ. ಬೇರೆ ಎಲ್ಲರೂ ಹೋಗ್ತೀವಿ ಇಲ್ಲಿಂದ. ಚನ್ನಪಟ್ಟಣದಿಂದ ನಮ್ಮನೆ ಮನೆ ಬೆಂಗಳೂರು ಮನೆ, ರಾಮನಗರ ಮನೆ ಅಲ್ಲ. ಸೊ ರಾಮನಗರ ಡೈರೆಕ್ಟ್ ಬೆಂಗಳೂರು. ನಮ್ಗೆ ಎಷ್ಟೆಷ್ಟು ಮನೆಗಳಿದ್ದಾವೆ. ದುಡ್ಡು ಬೇಜಾರಿದ್ದವ್ರಪ್ಪ ಇಲ್ಲಿ ಅವರೇ. ಸಿರಿ ಚೆನ್ನಾಗಿತ್ತಾ? ತೋರಿಸು, ಇಲ್ಲಿ ಹೇಳು ಚೆನ್ನಾಗಿತ್ತು ಅವನು. ಸೊ ಸಂಡೇ ಹೆಂಗಿದ್ರು ವೀಕ್ ಆಫ್ ಎಲ್ರಿಗೂ, ಕೆಲಸ ಇರಲ್ಲ. ಸಂಡೇ ಇಸ್ ಅ ಫನ್ ಡೇ. ಸಂಡೇ ಇಸ್ ದ ಫನ್ ಡೇ. ಕೈ ಎಲ್ಲ ಇಂಗ್ಲೀಷ್ ಎಲ್ಲ ಕಲ್ತ್ಬಿಟ್ಟಿದ್ಯಾ ಗ್ಯಾಪಲ್ಲಿ? ಚೂರು ಶ್ರೀ ಆದಿಚುಂಚನಗಿರಿ ಕ್ಷೇತ್ರ. ಬರೀ ಲಾಗ್ 2-3 ದಿವಸದಿಂದ ಲಾಗ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವು. ಬರೀ ಅಲ್ಲೋದೆ ಇಲ್ಲೋದೆ, ಅದು ಬಂದೆ ಇದು ಬಂದೆ, ಇದೇ ಆಗ್ಬಿಟ್ಟಿದೆ. ಬೇರೆ ಒಳ್ಳೆ ಕಂಟೆಂಟ್ ಕೊಡೋಕೆ ಆಗ್ತಾಯಿಲ್ಲ. ಬಟ್ ಡೂಯಿಂಗ್ ಸಮಥಿಂಗ್ ಇಸ್ ಬೆಟರ್ ದೆನ್ ಡೂಯಿಂಗ್ ನಥಿಂಗ್. ಸೊ ಅದಕ್ಕೆ ಏನಾದರೂ ಇರಲಿ ಅಂತ ಕಂಟೆಂಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿತ್ಲಾ? ಯಾರಿಗೆ ಸಿರಿ? ಅಯ್ಯೋ ಎಷ್ಟು ಇಡ್ತಿರವ ಇವ್ ನೋಡು, ತಗೋಬಂತ ಒರ್ಸು ಖರ್ಚಿ ಬಟ್ಟೆ ಒರ್ಸು ದಿರ್ಮ ಬಟ್ಟೆ ಬರ್ತಾನಂತೆ. ಕಣ್ಣು ಯಾರು ಚಪ್ಪಲಿ ದೇಪ್ ಬಿಡ್ತಾರೆ ಅಂತ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡಿ 1 2 3 4 5 ಚಪ್ಪಲಿ ಒಂದು ಹತ್ರ, ಇನ್ನು 5 ಚಪ್ಪಲಿ ಒಂದು ಹತ್ರ ಬಿಟ್ಬಿಟ್ಟವ್ರೆ. ಯಾರೋ ದೇಪ್ ಬಿಡ್ತಾರೆ ಅಂತ. ನಂದು ಇಲ್ಲೇ ಬಿಡಿಸ್ಬಿಟ್ಟವ್ರೆ. ಎಲ್ಲೋರಿ ನಮ್ಮ ಮದುವೆ ಹೆಣ್ಣು ಆಗೋಯ್ತಲ್ಲ. ಮದುವೆ ನೆರವಿ ಮುಗಿಸ್ಕೊಂಡು ಇವ್ರು ಆಗಲೇ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾವು ಈಗ ಮನೆಗೆ ಬರ್ತೀವಿ. ಎಷ್ಟೊತ್ತಾಯ್ತು ನೀವು ಮನೆಗೆ ಬಂದು? ಹಾಫ್ ಆನ್ ಅವರ್ ಆಯಿತು. ನಾವು ಈಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಈಗ ಟೈಮ್ ಎಷ್ಟು? 8:56. ನಾವೇ ಲೇಟ್ ಲತೀಫಾ. ಸೊ ಫೈನಲಿ ಈಗ ನಮ್ಮ ಅಕ್ಕನ ಮನೆ ಹತ್ರ ಬಂದು ಅವಳನ್ನ ಮಾತಾಡಿಸ್ಕೊಂಡು ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ವಾಪಸ್ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಈ ಅಕ್ಕನ ಮನೆಗೆ ಹೋಗಿ ಸಿಗೋಣ. ಬರೀ 1% ಚಾರ್ಜ್ ಇದೆ. ಸೊ ನಿನ್ನೆ ಬಂದು ಹಂಗೆ ಮಲ್ಕೊಂಡ್ವಿ. ಎಲ್ರಿಗೂ ಟೈರ್ಡ್ ಆಗಿಬಿಟ್ಟಿತ್ತು. ನನಗೆ, ಅಮ್ಮಂಗೆ, ಅಕ್ಕಂಗೆ ಎಲ್ರಿಗೂ ಟೈರ್ಡ್ ಆಗಿಬಿಟ್ಟಿತ್ತು ಅಷ್ಟು ಟ್ರಾವೆಲ್ ಮಾಡಿ. ಸೊ ಲಾಗ್ ಎಂಡ್ ಮಾಡೋದು ಮಾಡ್ತಾಯಿದ್ದೆ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.